ನೀವು ಹೆಸರು ಮಾಡೋವರೆಗೂ ಇಲ್ಲಿ ಏನು ಸಿಗಲ್ಲ. ಹೆಸರು ಮಾಡಿದ್ಮೇಲೆ ನೀವು ಹೇಳಿದ್ದು ವರ್ಕೌಟ್ ಆಗುತ್ತೆ. ನಾವು ಗಂಧದ ಮರ ಆಗಬೇಕು, ಸ್ವಲ್ಪ ಕಾಯಬೇಕು. ಯಾಕಂತ ಹೇಳಿದ್ರೆ ಅವಾಗಲೇ ತಮ್ಮ ಗಂಧದ ಮರ ಸ್ವಲ್ಪ ಬಲ್ತಿರುತ್ತೆ, ಜಾಸ್ತಿ ವ್ಯಾಲ್ಯೂ ಬರೋದು. ಹಂಗಾಗಿ ಕಾಯೋಣ. ಬಟ್ ಸಿನಿಮಾ ರಂಗದಲ್ಲಿ ಲಕ್ ಎಷ್ಟು ಪರ್ಸೆಂಟ್ ವರ್ಕ್ ಆಗುತ್ತೆ? ಹಡ್ದಾರಿಲಿ ಹೋಗಿ ಹೆಸರು ಮಾಡೋರು ನೋಡಿದ್ದೀನಿ ನಾನು. ಅದು ಜಾಸ್ತಿ ಇರಲ್ಲ, ನಾನು ನೋಡ್ಕೊಂಡು ಇಲ್ಲಿ ಅನುಭವ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಹೇಗದು ಅಡ್ಡದಾರಿಯಲ್ಲಿ ಹೋಗಿ ಹೆಸರು ಮಾಡುವಂಥದ್ದು? ಸುಮಾರು ಜನ ಆ ಥರದ್ದು ಮಾಡಿ ಇವತ್ತು ಎಷ್ಟೋ ಜನ ನಿರ್ಮಾಪಕರು ಬಂದು ವಾಪಸ್ ಹೋಗಿರೋ ಕಾರಣನೇ ಹಂಗೂ ಇರ್ತದೆ ಸರ್, ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾವು ಸಿನಿಮಾದಲ್ಲಿ ಬರಬೇಕು. ಯಾಕಂದ್ರೆ ಒಬ್ಬ ನಿರ್ಮಾಪಕರು ಇಲ್ಲಿ ಬದುಕಿದ್ರೆ ಅಲ್ವಾ 4 ಜನ ಸಿನಿಮಾ ಕೆಲಸ ಕೊಡ್ತಾರೆ. ಅವರೇ ಹೋಗ್ಬಿಟ್ರೆ ನಿಮ್ಮ ಹತ್ರ ಫೈನಾನ್ಸ್ ಇತ್ತು ಅಂದ್ರೆ ಡೈಲಿ ಯಾರೋ ಒಬ್ಬರು ಮೆಸೇಜ್ ಆಗ್ತದೆ, ಎಲ್ಲಿ ಸಿಗ್ತಿ ಅಂತ ಕೇಳ್ತೀವಿ ಅಂತ. ನಿಮ್ಮ ಹತ್ರ ಜೀರೋ ಆಗ್ಬಿಟ್ರೆ ಯಾರೋ ಮೆಸೇಜ್ ಮಾಡಲ್ಲ. ಕಾಯಕವೇ ಕೈಲಾಸ, ಫೈನಲ್ ಬರೋದಷ್ಟೇ. ದುಡಿಬೇಕು, ತಿನ್ಬೇಕು, ಬದುಕಬೇಕು, ಅಷ್ಟು ಬಿಟ್ಟರೆ ಯಾವುದು ವರ್ಕೌಟ್ ಆಗಲ್ಲ. ಅಲ್ಲ, ನೀವು ಇಂಥ ದೊಡ್ಡ ವರ್ಡ್ ಹೇಳಿದ್ರಿ ಅಂದರೆ ಕಾಯಕವೇ ಕೈಲಾಸ. ಹೌದು. ಈ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ನನ್ನ ಪ್ರಕಾರ ಒಂದು 60% ಡಿಪೆಂಡ್ ಆಗ್ತೀವಿ. ಹೌದು. ನ್ಯೂಮರಾಲಜಿಗೆ, ಅಸ್ಟ್ರಾಲಜಿಗೆ. ನಿಮ್ಗೆ ಅನ್ಸೋದಿಲ್ವಾ ಇದನ್ನ ಹೆಂಗಪ್ಪ ಇಂಥವ್ರನ್ನೆಲ್ಲರೂ ಇಂಥ ವರ್ಡಲ್ಲಿ ಇಲ್ಲ ಕಾಯಕವೇ ಕೈಲಾಸ, ಇದನ್ನ ನಂಬೇಡಿ ಅನ್ನೋ ಒಂದು ವರ್ಡ್ ತುಂಬ ದೊಡ್ಡದಂತ? ಇಲ್ಲ ಸರ್, ಅದು ಸೋಮಾರಿತನ ಅಷ್ಟೇ. ಅದೇ ವರ್ಡು. ನಿಮ್ಗೆ ಎಲ್ಲಿಂದ ಎಲ್ಲಿಗಾರು ಹೋಗಿ ನೋಡಿ, ಕೂತಿದ್ಯಾಕೆ ಅನ್ನ ಬರುತ್ತಾ? ಹೇಳಿದ್ದ ಎಕ್ಸಾಂಪಲ್. ಎಲ್ಲಾದ್ರೂ ಅಷ್ಟೇ. ಈಗ ನಾನು ಸ್ನಾನ ಮಾಡ್ಬೇಕಾದ್ರೂ ಹೋಗ್ಲೇಬೇಕಲ್ಲ ರೆಸ್ಟ್ ರೂಮ್ಗೆ. ಯಾವುದೂ ಆಗಲ್ಲ. ನಾನು ಸುಮಾರು ಜನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ ನಾನು 1 ಎಕರೆಲ್ಲಿ ಜಮೀನು ವ್ಯವಸಾಯ ಮಾಡ್ತೀನಿ ಅಂತ ಹೇಳಿದ್ರೆ ಅಸ್ಟ್ರಾಲಜಿ ನಂಬ್ಕೊಂಡು ಏನು ಮಾಡ್ತೀರಿ? ಕರೆಕ್ಟ್ ಅಲ್ವಾ? ನಾನು ಹೋಗಲ್ಲಿ ದುಡಿಬೇಕು. ಈಗ ನಾನು ಅಸ್ಟ್ರಾಲಜಿ ಥರ ಮಾತಾಡ್ತೀನಿ. ನೋಡಪ್ಪ, ನೀನು ಲಕ್ಕಿದ್ರೆ ನೀನು ಎಲ್ಲಿ ಕುಂತ್ಕೊಂಡಿರ್ತೀಯೋ ಅಲ್ಲೇ ಶ್ರೀಮಂತ. ನೀನು ಹೆಂಗನ ಇರೋ, ನಿನ್ನ ಹತ್ರ ದುಡ್ಡು ಬಂದು ಬೀಳುತ್ತೆ. ಆಯ್ತಾ? ನೀನು ಅದಕ್ಕೋಸ್ಕರ ಗಾಸಿ ಕೊಡ್ಬೇಡ, ಹಾರ್ಟ್ ಅಟ್ಯಾಕ್ ಮಾಡ್ಕೊಂಬೇಡ, ಸ್ಟ್ರೈನ್ ಮಾಡ್ಕೊಂಬೇಡ. ನೀನು ಲಕ್ಕಿದ್ರೆ ನಿನ್ನ ಹತ್ರ ಬರ್ತದೆ ದುಡ್ಡು. ನಾನು ಯಾವತ್ತೂ ಅದನ್ನು ಅನ್ಕೊಳ್ಳಲ್ಲ ಸರ್. ಯಾಕಂತ ಹೇಳಿದ್ರೆ ನಾನು ದೇವರಾಗಿದ್ದರೆ ಉಂಡಿ ಮಡಗಿರೋರು, ಯಾರು ಎಷ್ಟಾಗುತ್ತೋ ಅಷ್ಟು ಹಾಕಿ ಅಂತ. ಬಟ್ ನಾನು ಆಗಂತರ ಮಡ್ಕಲ್ ನಾನು ದೇವರು ಅಲ್ಲ. ನಾನು ಕಷ್ಟಪಟ್ಟು ದುಡಿಬೇಕು, ಅದು ಬಂದಿರೋದು ಅಷ್ಟೇ. ನಟನೆ, ನಿರ್ದೇಶಕ ಅನ್ನೋದೆಲ್ಲ ನಮ್ಮ ಆಲೋಚನೆಗಳಿಗೆ ಬಿಟ್ಟಿರುತ್ತೆ. ಅದನ್ನು ನಾವು ಮಾಡ್ತಾ ಹೋಗ್ತಾ ಇರಬೇಕಷ್ಟೇ. ನೀವು ಹೆಸರು ಮಾಡೋವರೆಗೂ ಇಲ್ಲಿ ಏನು ಸಿಗಲ್ಲ. ಹೆಸರು ಮಾಡಿದ್ಮೇಲೆ ನೀವು ಹೇಳಿದ್ದು ವರ್ಕೌಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದು ವಿಸಿಟ್ ಕೊಡ್ತೀನಿ ಅಂತ ಹೇಳಿದ್ರೆ ಒಂದಿಷ್ಟು ಅಂತ ದುಡ್ಡು ಕೊಡ್ಬೋದು. ಅದಕ್ಕೆ ಮುಂಚೆ ನಾನು ಕರೆದ್ಬಿಟ್ಟು ಯಾರು ಕೊಡ್ತಾರೆ? ಬಟ್ ಸಿನಿಮಾ ರಂಗದಲ್ಲಿ ಲಕ್ ಎಷ್ಟು ಪರ್ಸೆಂಟ್ ವರ್ಕ್ ಆಗುತ್ತೆ? ಲಕ್ಕು ಅದು 100%. ಕೆಲವ್ರಿಗೆ ಬಂದವ್ರಿಗೆ ಇಮಿಡಿಯೇಟ್ ಸಿಕ್ಕೋದು ಇದೆ, ಕೆಲವ್ರು ಸಿಗೋದು ಇಲ್ಲ. ಅದು ತೊಗೊಳ್ಳೋ ಲೇಟಾಗಿ ಸಿಗುತ್ತೆ. ಹಂಗಾಗಿ ಕೆಲವು ಟೈಮ್ಗಳು ನಾನೇ ಅನ್ಕೊಂಡಿರ್ತೀನಿ, ನಾವು ಗಂಧದ ಮರ ಆಗಬೇಕು, ಸ್ವಲ್ಪ ಕಾಯಬೇಕು. ಯಾಕಂತ ಹೇಳಿದ್ರೆ ಆವಾಗಲೇ ತಮ್ಮ ಗಂಧದ ಮರ ಸ್ವಲ್ಪ ಬಲ್ತಿರುತ್ತೆ, ಜಾಸ್ತಿ ವ್ಯಾಲ್ಯೂ ಬರೋದು. ಹಂಗಾಗಿ ಕಾಯೋಣ, ಕಾಯ್ತೀವಿ. ಯಾಕಂತ ಹೇಳಿದ್ರೆ ನಾವು ಅನ್ಸಿದ್ಯಾ, ಅಯ್ಯೋ ನನಗೆ ಲಕ್ ಇದ್ದಿದ್ರೆ ಇಷ್ಟೊತ್ತಿಗೆ ನಾನೊಂದು ವಂಡರ್ಫುಲ್ ನಿರ್ದೇಶಕ ಆಗ್ತಾ ಇದ್ದೆ ಅಂತ? ಇಲ್ಲ ಸರ್, ನಾನು ಯಾವತ್ತೂ ಅನ್ಕೊಂಡಿಲ್ಲ. ಯಾಕಂದ್ರೆ ನನಗಿದ್ದಿದ್ದು ಕಮಿಟ್ಮೆಂಟ್ಗಳೇ ಬೇರೆ ಇದ್ವು. ಪ್ರತಿಯೊಬ್ಬರು ಫ್ಯಾಮಿಲಿಲಿ ಸಂಸಾರ ಅನ್ನೋದು ಒಂದು ಹೊರೆ ಹೊತ್ತಾಗ ಸ್ವಲ್ಪ ಸಾಧನೆಯನ್ನು ದಿಕ್ಕಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಜೊತೆಲ್ಲ ಅಕ್ಕ ತಂಗಿರು ಹುಟ್ಟಿರ್ತಾರೆ, ಅಣ್ಣವ್ರು ಹುಟ್ಟಿರ್ತಾರೆ, ಅವ್ರನ್ನೆಲ್ಲ ಒಂದು ದಡ ಸೇರಿಸ್ಬೇಕು, ಒಂದು ಗೂಡು ಮಾಡಬೇಕು, ಒಂದು ಮನೆ ಮಾಡಬೇಕು, ಅವ್ರ ಮದುವೆ ಮಾಡಬೇಕು. ಇದೆಲ್ಲ ಜವಾಬ್ದಾರಿಗಳಿರ್ತದೆ. ಯಾಕಂದ್ರೆ ನನ್ನ ತಾಯಿ ಹೋದ್ಮೇಲೆ ಕೆಲವು ಜವಾಬ್ದಾರಿಗಳು ನನ್ನ ಹೆಗಲ ಮೇಲೆ ಬಿತ್ತು. ಅವರು ಹೋಗೋಕ್ಕೆ ಮುಂಚೆ, ಈಗ ನೋಡಿ, ಒಬ್ಬ ತಂದೆ ತಾಯಿಗಳು ಯಾರು ಇರ್ತದಂದರೆ, ನೀವು ತಂದೆನೇ ಯಾರ ಮನೇಲಿ ತೊಗೊಳ್ಳಿ, 90% ಮಗನ ಬಗ್ಗೆ, ಮಗಳ ಬಗ್ಗೆ, ಅಥವಾ ಒಂದು ಒಳ್ಳೆ ಮನೆಗೆ ಸೇರಬೇಕಿಲ್ಲ, ಮದುವೆ ಮಾಡಬೇಕು ಅನ್ನೋದು ತಗೊಳ್ಳೋದು ಸ್ವಲ್ಪ ಡಿಸಿಷನ್ ಸ್ವಲ್ಪ ಕಡಿಮೆ. ಅವ್ರಿಗೇನು ಕೆಲವರು ಆರಾಮ 190 ಹಾಕಬೇಕು, ಆರಾಮಾಗಿರಬೇಕು. ಆದರೆ ಒಬ್ಬ ತಾಯಿ ಹಂಗೆ ಯೋಚನೆ ಮಾಡಲ್ಲ. ನನ್ನ ಮಗನಿಗೆ ಯಾವ ಏಜಲ್ಲಿ ಮದುವೆ ಮಾಡಬೇಕು, ಯಾವ ಏಜಲ್ಲಿ ಮಗಳ ಮದುವೆ ಮಾಡಬೇಕು, ಇದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಅವರೇ ಇಲ್ಲ ಅಂತ ಕೇಳಿದಾಗ ಆ ಸ್ಥಾನಕ್ಕೆ ನಾವು ಹೋಗ್ಬೇಕಾಗತ್ತೆ. ಅದನ್ನೆಲ್ಲ ಮುಗಿಸಿ ಇಲ್ಲಿಗೆ ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಆಮೇಲೆ ನಾನು ಅನ್ಕೊಂಡಿದ್ದ ಪ್ರಕಾರ ನಾನು ಬೇಗ ಡೈರೆಕ್ಟರ್ ಆಗಿಬಿಡ್ತಿದ್ದೆ ಅಥವಾ ನಂಗೆ ಲಕ್ಕಿದ್ರೆ, ಇದು ಯಾವತ್ತೂ ಅನ್ಕೊಂಡಿಲ್ಲ ಸರ್. ನನ್ನ ಜವಾಬ್ದಾರಿ ಎಲ್ಲರೂ ನೀಟಾಗಿ ಕ್ಲಿಯರ್ ಮಾಡ್ಕೊಬಂದಿದ್ದೀನಿ. ಇವತ್ತು ನನಗೆ ಯಾವುದೂ ಟೆನ್ಷನ್ ಇಲ್ಲ. ಕೂತ್ಕೋಬೇಕು, ಒಂದು ರೈಟಿಂಗ್ ಕೂತ್ಕೊಂಡು ಪೆನ್ನು ಪೇಪರ್ ಎತ್ಕೊಂಡು ಬರೀದ್ದೀನಿ. ಒಳಗಡೆ ಬರೋ ಅಂಥದ್ದು ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಒಳ್ಳೆ ಟೈಮ್ ಬರೋವರೆಗೂ ಕೆಲವರು ಗುರ್ಸೋಕ್ಕಾಗಲ್ಲ. ಅದು ಹಡ್ದಾರಿಲಿ ಹೋಗಿ ಹೆಸರು ಮಾಡೋರು ನೋಡಿದ್ದೀನಿ ನಾನು. ಅದು ಜಾಸ್ತಿ ಇರಲ್ಲ, ನಾನು ನೋಡ್ಕೊಂಡಿದ್ದೀನಿ. ಇಲ್ಲಿ ಅನುಭವ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್. ಹೇಗದು ಅಡ್ಡದಾರಿಯಲ್ಲಿ ಹೋಗಿ ಹೆಸರು ಮಾಡುವಂಥದ್ದು? ಈಗ ಕೆಲವು ಟೈಮ್ಗಳು ಏನಾಗುತ್ತೆ ಅಂದರೆ, ಯಾರೊಬ್ಬರು ನಿರ್ಮಾಪಕರು ಸಿಗ್ತಾರೆ, ಹೈಲ್ ಕ್ರಿಯೇಟ್ ಮಾಡೋದು, ಹಂಗ ಸರ್ ಹಿಂಗ ಸರ್ ಅಂತೇಳಿ. ಯಾಕಂದ್ರೆ ನಿಮ್ಮ ಹತ್ರ ಕಂಟೆಂಟ್ ಇರಲ್ಲ. ಅಂದರೆ ಈಗ ನಾನೊಬ್ಬ ರೈಟ್ರು, ಸರ್ ಇವ್ರು ಸಖತ್ ರೈಟ್ರು, ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತೇಳಿ ನೀವು ಚಾನ್ಸ್ ತಗೊಂಡು ದುಡ್ಡಿಸ್ಕೊಳ್ಳೋದು. ಬಟ್ ಆಮೇಲೆ ಮೂವಿನ ಸಮಾಧಿ ಮಾಡೋದ? ಹೌದು, ಸುಮಾರು ಜನ ಆ ಥರದ್ದು ಮಾಡಿ ಇವತ್ತು ಎಷ್ಟೋ ಜನ ನಿರ್ಮಾಪಕರು ಬಂದು ವಾಪಸ್ ಹೋಗಿರೋ ಕಾರಣನ ಹಂಗೂ ಇರ್ತವೆ ಸರ್, ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾವು ಸಿನಿಮಾದಲ್ಲಿ ಬರಬೇಕು. ಯಾಕಂದ್ರೆ ಒಬ್ಬ ನಿರ್ಮಾಪಕರು ಇಲ್ಲಿ ಬದುಕಿದ್ರೆ ಅಲ್ವಾ 4 ಜನ ಸಿನಿಮಾ ಕೆಲಸ ಕೊಡ್ತಾರೆ. ಅವರೇ ಹೋಗ್ಬಿಟ್ರೆ ಅವ್ರನ್ನ ಉಳುಕಿಸ್ಕೋಬೇಕು ತಾನೆ. ನಾನು ಕೆಲಸ ಮಾಡೋದೇನು ಫಸ್ಟ್ ನಿರ್ಮಾಪಕರು ಸೇಫ್ ಆಗಬೇಕು. ಆವಾಗ ಈ ಸಿನಿಮಾ ಒಂದ್ಸಲಿ ಬಂತು, ಆ ಸಿನಿಮಾದಲ್ಲಿ ಸುಮಾರು ಏನೋ ಒಂದು ಬಂದಿತ್ತು, ಇನ್ನೊಂದು ಸಿನಿಮಾ ಅನೌನ್ಸ್ಮೆಂಟ್ ಅಂತ ಮಾಡ್ತಾರೆ. ಇಲ್ಲಾಂದ್ರೆ ಅದೇ ಇಲ್ಲ ಅಂದರೆ ನೆಕ್ಸ್ಟ್ ಇನ್ನೊಬ್ಬ ಪ್ರೊಡ್ಯೂಸರ್ ಹುಡ್ಬೇಕಲ್ಲ ನಾನು. ಸೊ ಈ ಥರ ಅಂದರೆ ಈಗ ದಿನ ಒಬ್ಬ ನಾನು ರೈಟ್ರು ಅಂತ ಬರೋದಿದೆಯಾ ಇಂಡಸ್ಟ್ರಿಗೆ? ಗೊತ್ತಿಲ್ಲ ಸರ್. ಆದರೆ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಬರೋದಿಲ್ವ ಗೊತ್ತಿಲ್ಲ. ಆಮೇಲೆ ನಾನೇನು ಹೇಳ್ತೇನೆ, ನಾನು ರೈಟ್ರು, ಸಿನಿಮಾ ಬಿಟ್ಟು ಇನ್ನೇನು ಕೆಲಸ ಮಾಡಲ್ಲ, ಈ ಥಾಟಲ್ಲಿ ನಾನಿಲ್ಲ. ನನ್ನದೇ ಬೇರೆ ಕೆಲಸ ಇದೆ. ನಾನು ಸ್ಕೂಲು ಕಾಲೇಜ್ಗಳಿಗೆಲ್ಲ ಹೋಗ್ತೀನಿ, ಟ್ರೈನಿಂಗ್ ಕೊಡ್ತೀನಿ, ಪರ್ಸನಲ್ ಡೆವಲಪ್ಮೆಂಟ್ ಬಗ್ಗೆ ಟ್ರೈನಿಂಗ್ ಮಾಡ್ತೀನಿ, ಫೈನಾನ್ಷಿಯಲ್ ಬಗ್ಗೆ ಮಾತಾಡ್ತೀನಿ, ಕೆರಿಯರ್ ಬಗ್ಗೆ ಮಾತಾಡ್ತಿದ್ದೀನಿ, ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತೀನಿ. ಯಾಕಂತ ಹೇಳಿದ್ರೆ ಈ 4 ತುಂಬ ಇಂಪಾರ್ಟೆಂಟ್. ಲೈಫಲ್ಲಿ ಸಕ್ಸಸ್ ಆಗಬೇಕಂದ್ರೆ ಟೋಟಲ್ ಪರ್ಸನಲ್ ಡೆವಲಪ್ಮೆಂಟ್ ಅಂದ್ರೆ ನಾವು ಎಲ್ಲರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ, ನಮ್ಮ ಬಗ್ಗೆನೇ ನಾವು ಯೋಚನೆ ಮಾಡಲ್ವಲ್ಲ.
ಕರೆಕ್ಟ್ ಅಲ್ಲ. ಈಗ ನಿಮ್ಗೆ ಸುಮಾರು ಜನ ರಿಲೇಷನ್ಶಿಪ್ ಯಾಕೆ ಚೆನ್ನಾಗಿರ್ತದೆ ಹೇಳಿ, ನಿಮ್ಮ ಹತ್ರ ಫೈನಾನ್ಸ್ ಇತ್ತು ಅಂದರೆ ಡೈಲಿ ಯಾರೋ ಒಬ್ಬರು ಮೆಸೇಜ್ ಆಗ್ತದೆ, ಎಲ್ಲಿ ಸಿಗ್ತಿ ಏನು ಕತೆ ಅಂತ. ನಿಮ್ಮ ಹತ್ರ ಜೀರೋ ಆಗ್ಬಿಟ್ರೆ ಯಾರೋ ಮೆಸೇಜ್ ಮಾಡಲ್ಲ. ಸೊ ಒಂದು ಸ್ಟೇಟಸ್ಗೆ ಹಾಕಿದೆ, ಐ ವಾಂಟ್ ಟು ಇಮ್ಮಿಡಿಯೇಟ್ಲಿ 10,000 rupees ಪ್ಲೀಸ್ ಗಿವ್ ಮಿ ಮೈ ಆಲ್ ಫ್ರೆಂಡ್ಸ್ ಅಂತ ಹಾಕಿದೆ. ಅದ್ರಲ್ಲಿ ಒಬ್ಬನೇ ರಿಪ್ಲೈ ಮಾಡಿದವು. ನನ್ನ ಕಾಂಟ್ಯಾಕ್ಟ್ ಎಷ್ಟಿತ್ತು ಗೊತ್ತಾ? 980 ಜನ ಕಾಂಟ್ಯಾಕ್ಟ್ ಇದ್ದಾರೆ, ಒಬ್ಬರು ರಿಪ್ಲೈ ಮಾಡಿರಲಿಲ್ಲ. ಏನಕ್ಕೆ ದುಡ್ಡು ಬೇಕು ಅಂತ. ಅಂದರೆ ಹಣ ಕೇಳಿದ್ರೆ ಇಲ್ಲಿ ಯಾರು ಬರಲ್ಲ, ನಂತರ ಹಣ ಇದ್ರೆ ಎಲ್ಲ ಬರ್ತಾರೆ. ಸೊ ಹಾಗಾಗಿ ನಮ್ಮದೆಲ್ಲ ಕೆಲವು ವಿಷಯಗಳು ಅದನ್ನೆಲ್ಲ ಒಂದೊಂದು ಥಾಟ್ಗಳು ಇಟ್ಕೊಂಡು ಕೆಲವು ಕಂಟೆಂಟ್ಗಳನ್ನ ಹೇಳಬೇಕಾಗಿತ್ತು. ಆಮೇಲೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಇದೆಯಲ್ಲ, ಈ ಸೋಷಿಯಲ್ ಮೀಡಿಯಾ ಅನ್ನೋದು ಏನಂತಂದ್ರೆ ತುಂಬ ಪವರ್ಫುಲ್ ಮೀಡಿಯಾ ಇದು. ಇದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಆದರೆ ಒಳ್ಳೇದಕ್ಕಿಂತ ಕೆಟ್ಟದಕ್ಕೆ ಯೂಸ್ ಮಾಡ್ಕೊಳ್ಳೋದೇ ಜಾಸ್ತಿ ಅಲ್ಲ. ಹಂಗಾಗಿ ಒಂದೊಂದು ಟೈಮ್ಗಳು ನಡೀತಾ ಇರ್ತದೆ ಆ ಸಿಸ್ಟಮ್. ನಾನು ಅದನ್ನು ಅನ್ಕೊಳ್ಳೋಗಿಲ್ಲ. ಆಮೇಲೆ ನಾವು ಬಂದು ಒಬ್ಬೊಬ್ಬರು ಅನ್ನೋ ಥರ ಆಗಬೇಕು ಅನ್ನೋದ್ರಲ್ಲಿ ಥಾಟ್ಗಳೇ ಬೇರೆ. ನಾವೇನು ಮಾಡ್ತೀವಿ ಅನ್ನೋದು ಫೈನಲ್ ರಿಸಲ್ಟ್. ಯಾಕಂದರೆ ಎಲ್ಲರಿಗೂ ಒಂದು ಸ್ಟಾಪ್ ಇದೆಯಲ್ಲ. ಯಾವ ಸ್ಟಾಪ್ ಹೇಳಿ? ಅದು ಸಕ್ಸಸ್ ಸ್ಟಾಪು. ಏಜ್ ಆಗೋಕ್ಕೂ ಮುಂಚೆ ಒಬ್ಬರು ಸಕ್ಸಸ್ ಸ್ಟಾಪ್ ಅಂತಿರುತ್ತೆ. ನನ್ನ ಜೊತೆ ಓದೋರು, ನನ್ನ ಜೊತೆ ಫ್ರೆಂಡ್ಸ್ ಇರೋರು, ಅವರೆಲ್ಲ ಬಂದು ಲಾಸ್ಟಲ್ಲಿ ಅಲ್ಲಿ ನಿಂತ್ಕೋತೀವಿ. ಯಾರು ಸಕ್ಸಸ್ ಆಗಿರ್ತಾನೋ ಅಲ್ಲಿ ನಿಂತ್ಕೊಂಡಿರ್ತೀವಿ. ಸ್ವಲ್ಪ ಲೇಟ್ ಆಗ್ಬೋದು ಫೋಕಸ್ ಮಾಡಿದ್ರೆ. ಆ ಬಸ್ಸು ಐತಿ, ಇನ್ನೊಂದು ಬಸ್ ಬಂದೇ ಬರುತ್ತಲ್ಲ, ವೆಯ್ಟ್ ಮಾಡ್ತೀನಿ ನಾನು. ಆ ಥರದ್ದೇನು ಅನ್ಕೊಳ್ಳೋಗಿಲ್ಲ. ಡಿಮೋಟೇಷನ್ ಆಗೋಂಥದ್ದು ಯಾವುದೂ ಇಲ್ಲ ನನ್ನ ಹತ್ರ. ಸೊ ಲೈಫಲ್ಲಿ ಯಾವತ್ತೋ ಒಂದಿನ ಸಕ್ಸಸ್ ಸಾಧೇ ಆಗ್ತೀನಿ ಅನ್ನೋ ದೃಢ ನಂಬಿಕೆ. ಖಂಡಿತ ಸರ್. ಆಮೇಲೆ ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ಅಂದರೆ, ನೋಡಿ, ಸಕ್ಸಸ್ ಅಂದರೆ ನಾನೇ ಒಂದೊಂದ್ಸರಿ ಪ್ರಶ್ನೆ ಆಗ್ತೀನಿ, ಏನು ಸಕ್ಸಸ್ ಅಂದರೆ? ಮೇನ್ ಇಂಪಾರ್ಟೆಂಟ್ ಹೆಲ್ತೇ ತುಂಬ ಇಂಪಾರ್ಟೆಂಟ್ ಸಕ್ಸಸ್ ಅಂದರೆ. ನಾನು ಆರೋಗ್ಯ ಕಾಪಾಡ್ಕೊಂಡಿದ್ದೆ ಅಂದರೆ ಮ್ಯಾಕ್. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಕೆಲವು ಟೈಮಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲು, ನಿಮ್ಮನ್ಸ್ ಇಲ್ಲಿ ಎಲ್ಲ ಹೋದಾಗ ನಾನೇ ರಿಯಲಿ ಗ್ರೇಟ್ ಅಂತ ಅನ್ಕೋಬಿಡ್ತೀನಿ. ದೇವರೇ ನನಗೆ ಇನ್ನೇನು ಕೊಡೋಕೆ ಬೇಡ, ಆರೋಗ್ಯ ಕೊಟ್ಬಿಡಪ್ಪ ಅಂತ ಅನಿಸುತ್ತೆ. ಆ ಕಣ್ಣೀರು, ಆ ನೋವು, ಅದನ್ನೆಲ್ಲ ನೋಡಿದಾಗ ನಮಗೇನೋ ದೇವ್ರು ಭಗವಂತ ಒಂದು ಸ್ವಲ್ಪ ಬುದ್ಧಿ ಕೊಟ್ಟಿದ್ದೀನಿ, ಏನೋ ಒಂದು ಸ್ವಲ್ಪ ಬರವಣಿಗೆ ಕೊಟ್ಟಿದ್ದೀನಿ. ಅದೆಲ್ಲ ಯೂಸ್ ಮಾಡಿ ನಮ್ಮನ್ನು ಯಾರೋ ಗುರುಸಂತ ನಿರ್ಮಾಪಕರು ಸಿಕ್ಕರೆ ಅವಾಗ ಏನೋ ಪ್ರೂವ್ ಮಾಡೋಣ, ಬನ್ನಿ ಸರ್ ಅಂತೇಳಿ. ಬಟ್ ನಾನು ಹೇಳ್ದಂಗೆ ಏನೋ ಒಂದು ಹೇಳ್ಕೊಂಡು ತಕ್ಷಣ ಈಗ ಸುಮಾರು ಜನ ಒಂದು 30-40 ಲಕ್ಷ ರೂಪಾಯಿ ಒಂದು ಸಿನಿಮಾ ಮಾಡ್ತಿದ್ದು, ಬನ್ನಿ ಸರ್ ಅಂತ ಹಾಕ್ಬಿಟ್ಟು ಸುಮ್ಮನೆ ಹೋಗೋದು. ಅವ್ರನ್ನ ಅರ್ಧಂಬರ್ಧ ನಿಲ್ಲಿಸೋದು, ನಾನು ಅರ್ಧಂಬರ್ಧ ಆಗೋದು ಇದಿಲ್ಲ. ನನ್ನ ಪ್ರೆಸೆಂಟೇಷನ್ ಹಿಂಗೆ, ನಾನು ಈ ಥರನೇ ಮನೆ ಕಟ್ತೀನಿ ಸರ್, ನನ್ನ ಹತ್ರ ಈ ಥರದ್ದೇ ಬ್ಲೂ ಪ್ರಿಂಟ್ ಇದೆ ಸರ್, ಅದಕ್ಕೆ ಇಷ್ಟು ದುಡ್ಡು ಆಗುತ್ತೆ ಸರ್ ಅಂತ ಹೇಳ್ತೀನಿ. ಬನ್ನಿ ಸರ್ ಫಸ್ಟು ಅದೇನೋ ಒಂದು ಮಾಡೋಣ, ಫಸ್ಟು ಅಡಿಪಾಯ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಈ ಥರ ಕೆಲಸಗಳು ನಾನು ಮಾಡಲ್ಲ. ಆಮೇಲೆ ದುಡ್ಕಿಲ್ಲಿ ಏನೋ ಮಾಡಬೇಕು ಅಂತ ಬಂದವನು ಅಲ್ಲ ನಾನು. ಕಾಯ್ತೀನಿ. ನನ್ನನ್ನು ಗುರ್ಸೋ ಥರ ಸಿಕ್ಕೇ ಸಿಗ್ತಾರಲ್ಲ, ಕಾಯ್ಬೇಕು.